ಮಯೂರಿ, ನಮ್ ಬಾಸ್ ಲಗ್ನ ಪತ್ರಿಕೆನೂ ಮನೆಗ್ ಬಂತು. ನಂದು ನಿಂದು ಯಾವಾಗ ಬರುತ್ತೋ ಏನೋ. ನಿನ್ನ ಮದುವೆ ಮಾಡ್ಕೊಂಡು ಸಿಂಹದ ಮರಿ ತರ ಇರ್ಬೇಕು ಅಂತ ಅನ್ಕೊಂಡಿದೀನಿ. ಆದ್ರೆ ನಿನ್ ರಿಯಾಕ್ಷನ್ ನೋಡ್ತಿದ್ರೆ ಎಲ್ಲಿ ಕೊನೆವರೆಗೂ ಸಿಂಗ್ಳಕ್ಕನ್ ತರ ಇರ್ತೀನೇನೋ ಅಂತ ಅನ್ನಿಸ್ತಾ ಇದೆ. ಮಾವ, ನನ್ ವಿಷಯ ಗೊತ್ತಿದ್ರು ಏನಕ್ ಪದೇ ಪದೇ ಮದ್ವೆ ವಿಚಾರದ ಬಗ್ಗೆನೆ ಮಾತಾಡ್ತೀಯ? ಇಲ್ಲೋಡು, ನನ್ ತಂಗಿದಿರ್ ಜೀವನನ ದಡ ಮುಟ್ಸೋವರ್ಗು ನಾನಂತೂ ಮದ್ವೆ ಆಗಲ್ಲ ಅಷ್ಟೇ. ಓ ಸಾಕು ನಿಲ್ಸಮ್ಮ, ದಯವಿಟ್ಟು ನಿನ್ನ ಹಳೆ ಕ್ಯಾಸೆಟ್ ನ ಮತ್ತೆ ಹಾಕಬೇಡ. ಮಾವ, ನೀನೇನ್ ಹೊಸ ಕ್ಯಾಸೆಟ್ ನ ಹಾಕ್ತಿದ್ಯಾ? ಬೇಡ ಬೇಡ ಅಂದ್ರೂ ಮತ್ತೆ ಮತ್ತೆ ಅದೇ ಹಳೆ ಕ್ಯಾಸೆಟ್ ನ ತಿರುಗಿಸಿ ಮುರುಗಿಸಿ ಹಾಕ್ತಿದ್ಯಾ? ನಂದು ಎ ಸೈಡು, ನಿಂದು ಬಿ ಸೈಡು. ನೀನು 1000 ಸಲ ಮದ್ವೆ ಆಗು ಅಂತ ಕೇಳಿದ್ಯಾ, ನಾನು 1000 ಸಲ ಮದ್ವೆ ಆಗಲ್ಲ ಅಂತ ಹೇಳಿದ್ದೀನಿ. ಆದ್ರೂ ಕಲ್ಲೆಸದ್ ನೋಡೋಣ, ಹಣ್ಣು ಬಿದ್ರೆ ಬೀಳ್ಲಿ ಅನ್ನೋ ತರ ಮತ್ತೆ ಮತ್ತೆ ಬಂದು ಪ್ರಾಣ ತಿಂತಿಯಲ್ಲ ಮಾವ. ಮಯೂರೇ, ಈಗೇನೋ ಇದೇ ನಿನ್ ಕೊನೆ ಮಾತಾ? ಮಾವ, ನನ್ ಕೊನೆ ಮಾತನ್ನ ನಾನ್ ಯಾವತ್ತೋ ಹೇಳಿದ್ದೀನಿ. ಆದ್ರೆ ಅದನ್ನೆಲ್ಲ ಮರೆಯೋದು ನೀನು. ನನಗೆ ನನ್ ಕರ್ತವ್ಯನೇ ಮುಖ್ಯ. ಆಗಬಹುದು, ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ. ನಾವು ಬೆಂಗಳೂರಿಗೆ ಹೋಗಿ ಒಂದೊಳ್ಳೆ ಕೆಲಸವನ್ನು ಹುಡುಕಿಕೊಳ್ಳುತ್ತೇವೆ. ನೀವು ನಮ್ಮ ಜನ್ಮದಲ್ಲಿ ಸಿಗಲೇಬೇಕು ಎನ್ನುವುದಿದ್ದರೆ ಖಂಡಿತವಾಗಿಯೂ ಸಿಗುತ್ತೀರಿ. ಇಲ್ಲ ಎನ್ನುವುದಾದರೆ ನಮಗೆ ನಮ್ಮ ಒಂಟಿ ಬಾಳೇ ಗತಿ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಡೆಯ ಬರಹ. ನೀನಿನ್ ಯಾವತ್ತೂ ಬದ್ಲಾಗಲ್ಲ ಮಾವ. ಚಂದ್ರು, ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆಗ್ತಾ ಇದೆ. ತಾರಕ್ ಲಗ್ನ ಪತ್ರಿಕೆ ನೋಡ್ತಾ ಇದ್ರೆ ನನ್ ಖುಷಿನ ಹೇಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮಗ್ ಖುಷಿ ಆಗ್ತಾ ಇಲ್ವಾ? ಖುಷಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಆತಂಕನೂ ಆಗ್ತಾ ಇದೆ. ತಾರಕ್ನ ನೋಡ್ದಿಯಲ್ಲ, ಅವ್ರ ಮುಂದೆ ಹೇಗ್ ಮಾತಾಡ್ದ ಅಂತ. ಈಗ್ಲೇ ಹೀಗ್ ನಡ್ಕೊಳ್ಳೋನು, ನಾಳೆ ದಿವಸ ಮದುವೆ ಟೈಮ್ನಲ್ಲಿ ಏನ್ ಮಾಡ್ತಾನೋ ಅಂತ ಭಯ ಕಾಡ್ತಾ ಇದೆ. ನನಗೂ ಅದೇ ಭಯ ಡ್ಯಾಡ್. ನಿನ್ನೆ ನೋಡಿದ್ರೆ ನನ್ ಮದ್ವೆ ಸಮಯದಲ್ಲಿ ಇರಲ್ಲ ಅಂತ ಹೇಳಿದಾನೆ. ಇವ್ರು ನೋಡಿದ್ರೆ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸ್ಕೊಂಬಂದ್ ಕೊಟ್ಟಿದ್ದಾರೆ. ಮುಂದೆ ಏನಾಗುತ್ತೋ ಏನೋ ಅನ್ನೋ ಭಯ ಇದ್ದೇ ಇದೆ. ಯಾವ ಭಯನೂ ಬೇಡ. ನಮ್ಮ ಮೇಲೆ ಆ ತಾಯಿ ದುರ್ಗಮ್ಮನ ಆಶೀರ್ವಾದ ಇರೋವರೆಗೂ ಎಲ್ಲ ಒಳ್ಳೇದೇ ಆಗುತ್ತೆ. ಚಂದ್ರು, ನೀವು ಮೊದಲನೇ ಪತ್ರಿಕೆನ ದುರ್ಗಮ್ಮನ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡ್ ಬನ್ನಿ. ಹಾಗೆ ತಾರಕ್ ಹತ್ರ ನಿಧಾನವಾಗಿ ಮಾತಾಡಿ ಈ ಮದ್ವೆಗೆ ಒಪ್ಸೋದಿಕ್ಕೆ ಪ್ರಯತ್ನ ಮಾಡಿ. ನಾನಾ? ಹಾ ಚಂದ್ರು, ನೀವೇ. ತಾರಕ್ ನಿಮ್ ಮಾತು ಕೇಳ್ತಾನೆ, ನೀವೇ ಅವನ್ನ ಈ ಮದ್ವೆಗೆ ಒಪ್ಪಿಸ್ಬೇಕು. ಇವತ್ತೇ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ. ತಗೊಳ್ಳಿ. ಅಳಿಯಂದ್ರೆ, ಆಫೀಸಿಗೆ ಲೇಟ್ ಆಯ್ತು, ಹೊರಡೋಣ. ಸರಿ ಅತ್ತೆ. ದೇವ್ರೆ, ಈ ಮದುವೆಗೆ ಯಾವುದೇ ವಿಘ್ನಗಳು ಬರ್ದಾಗ ನೋಡ್ಕೊಳಪ್ಪ. ಏನಕ್ಕ ಇದು? ನಾನ್ ಕಾಲೇಜ್ ಹೋಗಿ ಬರೋದೊಳಗೆ ಇಷ್ಟೆಲ್ಲ ನಡೆದ್ಬಿಟ್ಟಿದೆ. ಇನ್ನೇನ್ ಏನೇ ಮಾಡಿದ್ರು ಈ ಮದ್ವೆನ್ ತಡಿಯಕ್ ಆಗಲ್ಲ. ನೀನ್ ಕೋಪ ಮಾಡ್ಕೊಂಡು ನನ್ನ ಹೆದರ್ಸ್ಬೋದು, ಆದ್ರೆ ಆ ಅಮಿತಾ ಈ ಮನೆ ಸೊಸೆಯಾಗಿ ಬರೋದ್ನ ನಿನ್ ಕೈಲಿ ತಡಿಯಕ್ ಆಗಲ್ಲ. ಅವಳೇ ಮನೆಗ್ ಬಂದ್ರೆ ಈ ಮನೆ ಮೇಲೆ ಮಾತ್ರ ಅಲ್ಲ, ನಿನ್ ಮೇಲೂ ದಬ್ಬಾಳಿಕೆ ಶುರು ಮಾಡ್ತಾಳೆ. ಆಗ ನೀನು ಅವಳ ಸರ್ವೆಂಟ್ ತರ ಇರ್ಬೇಕಾಗುತ್ತೆ. ನಾನ್ ಹುಟ್ಟಿರೋದು ರಾಣಿಯಾಗಿ ಬದುಕೋದಕ್ಕೆ ಹೊರತು ಇನ್ನೊಬ್ರು ಕೈ ಕೆಳಗಡೆ ಬದುಕೋದಕ್ಕಲ್ಲ.
ಈ ಡೈಲಾಗ್ ಕೇಳಕ್ ಚೆನ್ನಾಗಿರುತ್ತೆ, ಆದ್ರೆ ಕಣ್ಮುಂದೆ ಲಗ್ನ ಪತ್ರಿಕೆ ಇರುವಾಗ ಅದ್ಯಾವುದು ನಿಜ ಆಗಲ್ಲ. ಇವತ್ತು ಲಗ್ನ ಪತ್ರಿಕೆ, ನಾಳೆ ಮದ್ವೆ, ನಾಡಿದ್ದು ಹನಿಮೂನು. ಅಲ್ಲಿಗೆ ಎಲ್ಲ ಮುಗ್ದ ಹಾಗೆ. ಯಾವ್ದು ಮುಗ್ದ ಹಾಗಲ್ಲ ಕಣೆ. ಇನ್ವಿಟೇಷನ್ ಪ್ರಿಂಟ್ ಆಗಿರ್ಬೋದು, ಆದ್ರೆ ಮದ್ವೆ ಆಗ್ಬೇಕಲ್ಲ. ನಾನು ಹಾವು ಏಣಿ ಆಡ್ದಲ್ಲಿರೋ ದೊಡ್ಡ ಹಾವಿದ್ದಾಗೆ. ಮರಿ ಹಾವುಗಳಿಂದ ಬಚಾವಾಗಿ ನಾನೇ ಗೆದ್ದೆ ಅಂತ ಬೀಗೋ ಅಷ್ಟ್ರಲ್ಲಿ ನಾನು ಕಚ್ಚೋ ರಭಸಕ್ಕೆ ಅವಳು ಹೋಗಿ ಪ್ರಪಾತಕ್ಕೆ ಬೀಳ್ಬೇಕು. ಹಾಗ ಮಾಡ್ತೀನಿ. ನಾನಿರೋವರೆಗೂ ಅವಳು ಹೇಗೆ ಮನೆ ಸೊಸೆಯಾಗಿ ಬರ್ತಾಳೋ ನಾನು ನೋಡೇ ಬಿಡ್ತೀನಿ.